ಎಲ್ರಿಗೂ ನಮಸ್ಕಾರ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ SSC ನ್ಯೂ ರಿಜಿಸ್ಟ್ರೇಷನ್ ಅಂದರೆ ಫಸ್ಟ್ ಟೈಮು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗಿರುತ್ತೆ. ಎಲ್ಲ ಒಂದು ಡೀಟೇಲ್ಸನ್ನು ಹಾಕಿ ಅದು ಯಾವ ರೀತಿ ಮಾಡೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡಿದೆ. ಪ್ರತಿಯೊಂದು ಸ್ಟೆಪ್ಪನ್ನು ನೀವು ತುಂಬ ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕಾಗಿರೋದ್ರಿಂದ ದಯವಿಟ್ಟು ನೀವು ಪ್ರತಿಯೊಂದು ಸ್ಟೆಪ್ಪನ್ನು ನೋಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಲಾಂಗ್ ಆಗಿದೆ ಅಂತ ಯೋಚನೆ ಮಾಡಬೇಡಿ. ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ನಾನು ಸ್ಕ್ರೀನ್ ಮೇಲೆ ಹೋಗಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬನ್ನು ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ SSC ಅವರ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಏನಪ್ಪ ಮಾಡಬೇಕಂದ್ರೆ SSC ಅಂತ ನೀವು ಒಂದು ಬ್ರೌಸರಲ್ಲಿ ಬಂದು SSC ಹೋಮ್ ಪೇಜ್ ಅಂತ ಇಲ್ಲ ತೋರಿಸ್ತಾ ಇದೆ ನೋಡಿ. ಈ ರೀತಿ ಇದ್ರ ಮೇಲೆ ನೀವು ಟ್ಯಾಪನ್ನು ಮಾಡ್ಕೋಬೇಕಾಗುತ್ತೆ. ಅಲ್ಲೇ SSC.nic.in ಅಂತ ಕೊಟ್ಟರೆ ಅಲ್ಲೇ ಬರುತ್ತೆ ನಿಮಗೆ. ಈ ರೀತಿ SSC ಅನ್ನೋ ಒಂದು ಇದು ಕಾಣುತ್ತೆ. ಅಲ್ಲಿ ನೀವು ಟ್ಯಾಪನ್ನು ಮಾಡಿ ಓಪನನ್ನು ಮಾಡ್ಕೊಳಕ್ಕಾಗುತ್ತೆ ನೋಡಿ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನಂತರ ನೀವು ಈಗಾಗಲೇ ಎಷ್ಟೊಂದು ಜಾಬ್ಗಳಿಗೆ ಏನಾದರೂ ನೀವು SSCಲಿ ಆಗಲೇ ರಿಜಿಸ್ಟ್ರೇಷನ್ ಆಗಿದ್ದರೆ ಪುನಃ ಲಾಗಿನ್ ಆಗಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ನೀವೇನಾದ್ರು ಹೊಸಬ್ರಾಗಿದ್ದರೆ ನೀವು ಯೂಸರ್ ID ಹಾಗೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ನ್ಯೂ ಯೂಸರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ನೀವು ಇನ್ನೂ ಒಂದು ಸತಿನೂ ಇದರಲ್ಲಿ ಅಪ್ಲೈನ ಮಾಡಿಲ್ಲ ಅಂದರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಪಾಸ್ವರ್ಡು ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಕ್ಲಿಕ್ಕನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಬೇಸಿಕ್ಕಾಗಿ ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾರೆ ನೋಟ್ ಕ್ಯಾಂಡಿಡೇಟ್ ಮಸ್ಟ್ ಬಿ ನೀಟಾಗಿ ಇನ್ಫಾರ್ಮೇಷನನ್ನು ಕೊಡಿ ಅಂತ ಹೇಳಿದ್ದಾರೆ ನೋಡಿ. ಮೊದಲನೇದು ನೋಡ್ಬೋದು ನೀವು ಇಲ್ಲಿ ನೋಡಿ, ಡೂ ಯು ಹ್ಯಾವ್ ಆಧಾರ್ ಕಾರ್ಡ್? ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ? ಎಸ್ ಅಂತ ಕೊಡಿ. ಹಾಗೂ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ. ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ್ಮೇಲೆ ಆ ನಂಬರನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಟೈಪ್ ಆಫ್ ID, ನೀವು ಯಾವ ರೀತಿ ID ಕೊಡ್ತೀರಾ ಅಂತ ಇಲ್ಲೇ ನೋಡಿ, ಇಲ್ಲೇ ತೋರಿಸ್ತಾ ಇದೆ ನೋಡಿ. ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು. ಎಂಪ್ಲಾಯಿ ID ಕಾರ್ಡು ಗೌರ್ಮೆಂಟ್ ಪ್ರೈವೇಟದು ಇದ್ದಿದ್ರೆ ಅದನ್ನು ಹಾಕೋಬೋದು. ಪ್ಯಾನ್ ಕಾರ್ಡ್ ಹಾಕೋಬೋದು, ಪಾಸ್ಪೋರ್ಟ್ ಹಾಕೋಬೋದು. ಹಾಗೆ ಸ್ಕೂಲ್ ಕಾಲೇಜ್ ID ಹಾಗೂ ವೋಟರ್ ID ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟು ID ನಂಬರನ್ನು ಹಾಕಿ ಅಂತ ಕೇಳ್ತಿದೆ, ನೇಮನ್ನು ಹಾಕಿ ಅಂತಿದೆ. ಈ ನೇಮು ನೋಡಿ, ಇಲ್ಲಿ ನೇಮ್ ಶುಡ್ ಬಿ ಸೇಮ್ ಆ್ಯಸ್ ಮೆನ್ಷನ್ ಇನ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಷನ್. ಅಂದರೆ ನಿಮ್ಮ 10th ಏನು ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಹೆಸರಿದೆ ಆ ಹೆಸರನ್ನೇ ನೀವು ಹಾಕೋಬೇಕಾಗುತ್ತೆ. ಇಲ್ಲಿ ಸೇಮ್ ಹೇಗಿದೆ ಹಾಗೆ ಹಾಕೋಬೇಕು, ಇಲ್ಲಾಂದರೆ ಅದು ತಪ್ಪಾಗುತ್ತೆ, ಅವರೇ ಹೇಳಿದ್ದಾರೆ. ಆದ್ದರಿಂದ ಹಾಗೂ ನೇಮನ್ನು ಹಾಕಿದ ನಂತರ ವೆರಿಫೈಯನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಚೇಂಜ್ ಯುವರ್ ನೇಮ್ ಅಂತ ಕೇಳ್ತಿದೆ, ನೋ ಅಂತ ಕೊಟ್ಕೊಳ್ಳಿ. ಹಾಗೂ ನೀವೇನಾದ್ರು ಚೇಂಜ್ ಯುವರ್ ನೇಮ್ ಅಂತಿದ್ದಿದ್ರೆ ಚೇಂಜ್ ಅಂತ, ಯಾವ್ದು ಚೇಂಜ್ ಏನಾರು ಮಾಡ್ಕೊಂಡ್ರೆ ನೇಮನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಾದರ್ ನೇಮು ಕೂಡ ಅಷ್ಟೇ, SSC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ಹೆಸರನ್ನು ಹಾಕೋಬೇಕಾಗುತ್ತೆ. ಅದೇ ಹೆಸರನ್ನು ಹಾಕ್ಕೊಳ್ಳಿ ಇಲ್ಲಿ. ಹಾಗೂ ವೆರಿಫೈಯನ್ನು ಕೂಡ ಮಾಡ್ಕೊಳ್ಳಿ ಫಾದರ್ ನೇಮ್ನ. ಹಾಗೂ ಮದರ್ ನೇಮ್ನು ಕೂಡ ಅಷ್ಟೇ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿಯೇ ಹಾಕಬೇಕಾಗುತ್ತೆ. ಸೇಮ್ ಡಿಟ್ಟೋ ಹಾಕಬೇಕು, ಇಲ್ಲಾಂದರೆ ಅದು ತಪ್ಪಾಗುತ್ತೆ. ಇಲ್ಲಿ ವೆರಿಫೈ ಕೂಡ ಮಾಡ್ಕೊಳ್ಳಿ ಮದರ್ ನೇಮ್ನ. ನೆಕ್ಸ್ಟು ಡೇಟ್ ಆಫ್ ಬರ್ತು ಕೂಡ ಅಷ್ಟೇ, SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕಾಗುತ್ತೆ. ವೆರಿಫೈಯನ್ನು ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ನ. ಇನ್ನು 10ನೇ ಕ್ಲಾಸ್ನ
ಡೀಟೇಲ್ಸನ್ನು ಕೇಳ್ತಾ ಇದೆ. ಇಲ್ಲಿ ನೋಡಿ 10th ಕ್ಲಾಸ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಅಂತ ಎಜುಕೇಷನ್ ಬೋರ್ಡ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ನೀವು ಯಾವ ಒಂದು ಬೋರ್ಡಲ್ಲಿ ಓದಿದ್ದೀರಾ, ಸೆಂಟ್ರಲ್ CBSEನ, ICISEನ ಅಥವಾ NIOC ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತಲೂ ಇದೆ. ಇನ್ನೂ ಎಷ್ಟೊಂದು ಥರ ಇದೆ. ಇಲ್ಲಿ ನೋಡಿ ಆಂಧ್ರ ಪ್ರದೇಶ ಓಪನ್ ಸ್ಕೂಲ್ ಸೊಸೈಟಿ, ಇಷ್ಟೊಂದು ಥರ ಇದೆ. ನೋಡಿ ಎಷ್ಟೊಂದು ಥರ ಇದೆ. ಎಲ್ಲ ರಾಜ್ಯ ಇಂಡಿಯಾದ ಪೂರ್ತಿ ಎಷ್ಟು ಇನ್ಸ್ಟಿಟ್ಯೂಷನ್ಗಳಿದೆ ಅಷ್ಟು ಇದೆ. ಇಲ್ಲಿ ನೋಡಿ ನಮ್ಮ ಕರ್ನಾಟಕದ್ದು ಕೂಡ ಇದೆ. ಇಲ್ಲಿ ನೋಡಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡು, ಕರ್ನಾಟಕದವರೆಲ್ಲ ಆಲ್ಮೋಸ್ಟ್ ಈ ಒಂದು ಬೋರ್ಡಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕದಲ್ಲಿ ಓದಿರೋರು ನಿಮ್ಮದು ಯಾವುದು ಬರುತ್ತೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ವೆರಿಫೈ ಕೂಡ ಆಗುತ್ತೆ, ಬೋರ್ಡು ವೆರಿಫೈ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟು SSLC ರೋಲ್ ನಂಬರನ್ನು ನೀವು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಅದನ್ನು ವೆರಿಫೈ ಕೂಡ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದು ವೆರಿಫೈ ಕೂಡ ಮಾಡಿ. ಯಾವ ಒಂದು ಇಯರ್ ನೀವು ಪಾಸ್ ಆಗಿದ್ದೀರಾ ಅಂತ ಇಲ್ಲಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ಹಾಗೂ ವೆರಿಫೈಯನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ ಆಗಿದ್ರೆ ಮೇಲು, ಫೀಮೇಲ್ ಆಗಿದ್ರೆ ಫೀಮೇಲು, ಟ್ರಾನ್ಸ್ಜೆಂಡರ್ ಆಗಿದ್ರೆ ಟ್ರಾನ್ಸ್ಜೆಂಡರು. ವೆರಿಫೈ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟು ಹೈಯೆಸ್ಟ್ ಏನು ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಕೇಳ್ತಿದ್ದಾರೆ. ನೋಡಿ ನೀವು ಯಾವೊಂದು ಕ್ವಾಲಿಫಿಕೇಷನ್ನು 10th ಅಷ್ಟೇನಾ, ಅಥವಾ ಸೆಕೆಂಡ್ PUCನ, ಅಥವಾ ಡಿಪ್ಲೊಮನೋ, ಅಥವಾ ಗ್ರ್ಯಾಜುಯೇಷನೋ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಓದಿದ್ದೀರಾ, ಅಥವಾ PhD ಮಾಡಿದ್ದೀರಾ ಅಂತ ಕೇಳುತ್ತೆ. ನೀವು ಹೈಯೆಸ್ಟ್ ಏನು ಮಾಡಿದ್ದೀರಾ ಅದನ್ನು ಸೆಲೆಕ್ಟನ್ನು ಮಾಡ್ಕೋಬೋದಾಗಿರುತ್ತೆ. ಇನ್ನು ಮೊಬೈಲ್ ನಂಬರು, ಇದು ಈಗ ಪ್ರೆಸೆಂಟು ಇರುವಂಥ ಮೊಬೈಲ್ ನಂಬರನ್ನು ನೀವು ಹಾಕಬೇಕಾಗುತ್ತೆ. ಹಾಗೂ ವೆರಿಫೈ ಕೂಡ ಮಾಡ್ಕೊಳ್ಳಿ. ಹಾಗೂ ಇಮೇಲ್ ಅಡ್ರೆಸ್ ಕೂಡ ಅಷ್ಟೇ ವೆರಿಫೈ ಮಾಡ್ಕೊಳ್ಳೋಕೆ ಇಮೇಲ್ ಅಡ್ರೆಸ್ ಕೂಡ ಆ್ಯಕ್ಟಿವ್ ಆಗಿರೋ ಇಮೇಲನ್ನು ಕೊಡಬೇಕಾಗುತ್ತೆ. ಹಾಗೂ ವೆರಿಫೈ ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ನು ಯಾವ ಸ್ಟೇಟಲ್ಲಿ ನೀವು ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಅದು ನಿಮ್ಮದು ಯಾವ ಸ್ಟೇಟ್ ಆಗಿದೆ ನೋಡಿ, ಇಲ್ಲಿ ಎಲ್ಲ ಸ್ಟೇಟ್ಗಳದ್ದು ಕೊಟ್ಟಿದ್ದಾರೆ. ಕರ್ನಾಟಕ ಕೂಡ ಇಲ್ಲೇ ಇದೆ ನೋಡಿ, ನಮ್ಮ ಕರ್ನಾಟಕದವ್ರಿಗೆ. ನೀವು ಅದರ್ ಸ್ಟೇಟ್ ಆಗಿದ್ರೆ ಅದರ್ ಸ್ಟೇಟು ನಿಮ್ಮದು ಇರುತ್ತೆ, ನೀವು ನೋಡಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಕರ್ನಾಟಕದವರು ಕರ್ನಾಟಕ ಕೂಡ ಇಲ್ಲೇ ಇದೆ ನೋಡಿ, ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಇದಿಷ್ಟನ್ನು ಇದಾದ ಮೇಲೆ ನೀವು ಎಲ್ಲವನ್ನು ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ಕನ್ನು ಮಾಡಿ, ನಂತರ ನೀವು ಸೇವ್ ಅನ್ನೋ ಬಟನ್ ಮೇಲೆ ಇಲ್ಲಿ ಸೇವ್ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಇಮೇಲ್ ಅಡ್ರೆಸ್ಗೆ ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀರಾ ಅಲ್ಲಿಗೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ, ಲಾಗಿನ್ ನಂಬರ್ ಹಾಗೂ ಪಾಸ್ವರ್ಡು. ಅವರು ಕೊಡುವಂಥ ಒಂದು ಲಾಗಿನ್ ID ಮತ್ತು ಪಾಸ್ವರ್ಡನ್ನು ತಗೊಂಡು ನಾವು ಹೊಸದಾಗಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಒಂದು ಸ್ಟ್ರಾಂಗ್ ಆಗಿರೋ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡು ಅಂದರೆ ಏನಿಲ್ಲ, ಲೆಟರ್ಸ್ ಕೂಡ ಇರಬೇಕು. ಈ ರೀತಿ ನೋಡಿ, ನಾನು ರವಿ @777 ಅಂತ ಮಾಡ್ಕೋತೀನಿ. ಇಲ್ಲಿ ಲೆಟರ್ಸ್ ಕೂಡ ಇದೆ, ನಂಬರ್ಸ್ ಕೂಡ ಇದೆ, ಹಾಗೂ ಇದು ಕೂಡ ಆಲ್ಫಾಬೆಟಿಕ್ ಕೂಡ ಇದೆ. ಈ ರೀತಿ ನೀವು ಸ್ಟ್ರಾಂಗ್ ಆದ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಎಲ್ಲವನ್ನು ಫಿಲಪ್ ಮಾಡಿ ಸಿಗ್ತೀನಿ. ಆನಂತರ ಏನು ಮಾಡಬೇಕು, ಯಾವ ರೀತಿ ಪುನಃ ಅಪ್ಡೇಟ್ ಡೀಟೇಲ್ಸ್ಗಳನ್ನ ಹಾಕಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ನಾನು 1ನೇ ಬೇಸಿಕ್ ಡೀಟೇಲ್ಸ್ ಅಂತ ಏನಿದೆ ಇದನ್ನು ನಾನು ಫುಲ್ಲು ಕಂಪ್ಲೀಟನ್ನು ಮಾಡಿಕೊಂಡೆ. ಕಂಪ್ಲೀಟನ್ನು ಮಾಡಿದಾಗ ಸೇವ್ ಅಂತ ಕೊಟ್ಟ ನಂತರ ನನ್ನ ಇಮೇಲ್ IDಗೆ ಒಂದು ಪಾಸ್ವರ್ಡ್, ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಒಂದು ಪಾಸ್ವರ್ಡನ್ನು ಕೊಟ್ಟರು. ಅದನ್ನು ನಾನು ಲಾಗಿನ್ನಲ್ಲಿ ಹಾಕ್ಕೊಂಡು ನನಗೆ ಬೇಕಾಗಿರುವಂಥ ಪಾಸ್ವರ್ಡನ್ನು ನಾನು ಸೆಟ್ ಮಾಡಿಕೊಂಡೆ. ನೀವು ಕೂಡ ಈ ರೀತಿಯೇ ನಿಮಗೆ ಬೇಕಾಗಿರುವಂಥ ಪಾಸ್ವರ್ಡನ್ನು ಲಾಗಿನ್, ಮೊದಲು ಏನು ಇಂಟರ್ಫೇಸ್ ಬಂತು ಲಾಗಿನ್ ಅಂತ, ಅಲ್ಲಿಗೆ ಹೋಗಿ ಅವರು ಕೊಟ್ಟಿರುವಂಥ ಮೆಸೇಜಲ್ಲಿ ಕೊಟ್ಟಿರುವಂಥ ರಿಜಿಸ್ಟ್ರೇಷನ್ ನಂಬರು ಹಾಗೂ ಅವರು ಕೊಟ್ಟಿರುವಂಥ ಪಾಸ್ವರ್ಡನ್ನು ಹಾಕಿ ಅಲ್ಲಿ ಕೇಳುತ್ತೆ ನ್ಯೂ ಪಾಸ್ವರ್ಡನ್ನು ಸೆಟ್ಟನ್ನು ಮಾಡ್ಕೊಳ್ಳಿ ಅಂತ. ಅದು ನಿಮಗೆ ಗೊತ್ತಾಗುತ್ತೆ. ಅದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ನೆಕ್ಸ್ಟು ನೀವು ಇಲ್ಲಿ 2ನೇ ಸ್ಟೆಪ್ಪು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅಡಿಷ್ನಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ.
ಈ ರೀತಿ ಇರುತ್ತೆ. ಫಸ್ಟ್ನೇದು ನೀವು ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಜನರಲ್ಗೆ ಬರ್ತಿರೋ, EWS ಬರ್ತಿರೋ, ಅಥವಾ OBCಗೆ ಬರ್ತಿರೋ, ಅಥವಾ STಗೆ ಬರ್ತಿರೋ, ಅಥವಾ SCಗೆ ಬರ್ತಿರೋ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ಯಾಟಗರಿನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇನ್ನು ನ್ಯಾಷನಾಲಿಟಿನ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಹಾಗೂ ನ್ಯಾಷನಾಲಿಟಿ ಸೆಲೆಕ್ಟನ್ನು ಮಾಡ್ಕೊಂಡ್ಮೇಲೆ ಐಡೆಂಟಿಫಿಕೇಷನ್ ಮಾರ್ಕ್ಸ್, ನಿಮ್ಮ ಐಡೆಂಟಿಫಿಕೇಷನ್ ಮಾರ್ಕ್ಸ್ ನಿಮ್ಮ ಮುಖದಲ್ಲಿ ಅಥವಾ ನಿಮ್ಮ ಮುಖದಲ್ಲಿ ಏನಾದರೂ ಮಾರ್ಕ್ ಇದ್ದರೆ ಅದನ್ನು ಐಡೆಂಟಿಫಿಕೇಷನ್ ಮಾರ್ಕ್ ಎಲ್ಲಿದೆ ಅಂತ ನೀವು ಇಲ್ಲಿ ಫಿಲಪ್ಪನ್ನು ಮಾಡಬೇಕಾಗುತ್ತೆ. ನೀವು ಏನಾದ್ರು ಡಿಸಬಿಲಿಟಿ ಇದ್ದರೆ ನೀವು ಡಿಸಬಿಲಿಟಿ ಇದೆ ಅಂತ ಕೊಡಬೇಕಾಗುತ್ತೆ. ಅದಕ್ಕೆ ಒಂದು ಪ್ರೂಫನ್ನು ಕೊಡಬೇಕಾಗುತ್ತೆ. ಟೈಪ್ಸ್ ಆಫ್ ಡಿಸಬಿಲಿಟಿನೂ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಬ್ಲೈಂಡ್ನೆಸ್ ಅಥವಾ ಏನಾದರೂ ಇಲ್ಲೇ ಕೊಟ್ಟಿದ್ದಾರೆ ಎಷ್ಟೊಂದು ಯಾವ್ದು ರೀತಿ ಡಿಸಬಿಲಿಟಿ ಇದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಅದು ನಂಬರ್ ಹಾಕೋಬೇಕಾಗುತ್ತೆ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೂ ಸ್ಟೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಡಿಸ್ಟಿಕ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಪಿನ್ ಕೋಡ್ ಕೂಡ ಹಾಕಬೇಕಾಗುತ್ತೆ. ಇನ್ನು ಪರ್ಮನೆಂಟ್ ಅಡ್ರೆಸ್ ಇದೇನಾ ಅಂತ ಕೇಳುತ್ತೆ. ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ನೋ ಅಂತಿದ್ರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದರೆ ನೋ ಅಂತ ಕೊಟ್ಟು ಅದರ ಪರ್ಮನೆಂಟ್ ಅಡ್ರೆಸ್ಸನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಹಾಗೂ ಸ್ಟೇಟನ್ನು ಕೂಡ ಹಾಕಬೇಕಾಗುತ್ತೆ, ಡಿಸ್ಟಿಕ್ಕನ್ನು ಕೂಡ ಹಾಕಬೇಕಾಗುತ್ತೆ, ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ ಅದರ್ ನ್ಯಾಷನಲ್ಸ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಇದಿಷ್ಟನ್ನು ಹಾಕಿದ ನಂತರ ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಇದಿಷ್ಟನ್ನು ನೀವು ಫಿಲಪ್ ಮಾಡಬೇಕಾಗುತ್ತೆ. ಅದು ಎರಡನೇ ಸ್ಟೆಪ್ನಲ್ಲಿ ಅಡಿಷ್ನಲ್ ಕಾಂಟ್ಯಾಕ್ಟ್ಸ್ ಡೀಟೇಲ್ಸಲ್ಲಿ ಫ್ರೆಂಡ್ಸ್ ಇದಿಷ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ನಾನು ಫಿಲಪ್ ಮಾಡಿದ ನಂತರ ಮೂರನೇ ಸ್ಟೆಪ್ಪನ್ನು ತಿಳಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾನೀಗ ಎರಡನೇ ಸ್ಟೆಪ್ಪನ್ನು ಸಂಪೂರ್ಣವಾಗಿ ಫಿಲಪ್ಪನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಸೇವ್ ಅಂತ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೀವು ಫಿಲಪ್ಪನ್ನು ಮಾಡಿದ ನಂತರ ಈಗ ಸೇವ್ ಆಗಿದೆ. ನೆಕ್ಸ್ಟ್ ಅಂತ ಕೊಡಿ. ನೋಡಿ, ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ನಿಮಗೆ. ಮೂರನೇದು ಇದು ನೋಡಿ, ಡಿಕ್ಲರೇಷನ್ನು ಮೂರನೇದು ಸ್ಟೆಪ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನು ನೀಟಾಗಿ ಓದಿ ನೋಡಿ. ಇಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ನಾನು ನೀಡಿರುವಂಥ ಮಾಹಿತಿ ಎಲ್ಲವೂ ಕರೆಕ್ಟಾಗಿದೆ, ಯಾವುದೇ ರೀತಿಯ ಸುಳ್ಳು ಮಾಹಿತಿನ ಕೊಟ್ಟಿಲ್ಲ ಅಂತ ಒಂದು ಡಿಕ್ಲರೇಷನನ್ನು ನಾವು ಕೊಡಬೇಕಾಗುತ್ತೆ. ಇಲ್ಲಿ ಅಗ್ರಿ ಅಂತ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ಕನ್ನು ಮಾಡಿ ಈಗ ನಾನು ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಟೇಕ್ ಎ ಡ್ರಾಫ್ಟ್ ಪ್ರಿಂಟ್ ಅಂತಲೂ ಇದೆ. ಅದ್ರ ಮೇಲಾರು ನೀವು ಕ್ಲಿಕ್ಕನ್ನು ಮಾಡಿಕೊಂಡು ನೀವು ನೋಡ್ಬೋದು. ನೀವು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅದು ಇಲ್ಲಿ ತೋರಿಸುತ್ತೆ. ಟೇಕ್ ಎ ಡ್ರಾಫ್ಟ್ ಅಂದರೆ ಒಂದು PDF ರೀತಿ ಓಪನ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದೀರಾ ಎಲ್ಲ ಕರೆಕ್ಟಾಗಿದೆಯಾ ಅಂತ ತೋರಿಸುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಸತಿ ಚೆಕ್ ಮಾಡಿಕೊಂಡು ಆನಂತರ ಸಬ್ಮಿಟ್ ಅಂತ ಕೊಡಿ. ಇದನ್ನು ನೋಡಿದ ನಂತರ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ನಂತರ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ನೀವು ಟೇಕ್ ಡ್ರಾಫ್ಟ್ ಅಂತ ಪ್ರಿಂಟ್ ಇದೆಯಲ್ಲ, ಇದರಲ್ಲಿ ಒಂದು PDF ನಿಮಗೆ ಓಪನ್ ಆಗುತ್ತೆ. ನೀವು ಇಲ್ಲಿ ಗಂಟೆ ಏನು ಫಿಲಪ್ ಮಾಡಿದ್ದೀರಾ ಅದೆಲ್ಲ ಒಂದೇ PDF ಫಾರ್ಮಲ್ಲಿ ಬರುತ್ತೆ. ಈಗ ನಾನು ನಿಮಗೆ ತೋರಿಸ್ದೆ, ಅದನ್ನು ನೀಟಾಗಿ ನೀವು ಇನ್ನೊಂದು ಸತಿ ನೋಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ದ ನಂತರ ನೀವು ಲಾಸ್ಟಲ್ಲಿ ಈ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ನಾವು ಕೊಡುವಂಥ ಡಾಟಾ ಎಲ್ಲ SSC ವೆಬ್ಸೈಟಲ್ಲಿ ನಮ್ಮ ಡಾಟಾ ಹೋಗಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಫೈನಲ್ ಸಬ್ಮಿಟ್ ಅಂತ ಕೊಡ್ತೀನಿ. ಎಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ ಅಂತ. ಈಗ ನಾನು ನಿಮಗೆ ಸಬ್ಮಿಟನ್ನು ಕೊಟ್ಟು ತೋರಿಸ್ತೀನಿ. ನೀವು ಕೂಡ ಈ ರೀತಿಯೇ ಮಾಡಬೇಕು, ಹುಷಾರಾಗಿ ಕೇರ್ಫುಲ್ಲಾಗಿ. ಈಗ ನಾನು ಸಬ್ಮಿಟ್ ಅಂತ ಕೊಟ್ಟೆ. ಇಲ್ಲಿ ನೋಡಿ, ಎಂಟರ್ OTP ಅಂತ ಕೇಳ್ತಾ ಇದೆ. ಒಂದು OTPನ ಕಳಿಸ್ತಾರೆ ಅವರು. OTPನ ಮೊಬೈಲಿಗೆ ಕಳಿಸಿರ್ತಾರೆ. ಅದನ್ನು ನಾವು ಕಾಪಿ ಮಾಡಿಕೊಂಡು ಅಲ್ಲಿ ವೆಬ್ಸೈಟಿಗೆ ಬಂದು ನಾವು ಲಿಂಕನ್ನು ಪೇಸ್ಟನ್ನು ಮಾಡಬೇಕಾಗುತ್ತೆ. ನೋಡಿ, ಈಗ ನನಗೆ ಮೊಬೈಲ್ಗೆ ಹಾಗೂ ಇಮೇಲ್ಗೆ ಎರಡಕ್ಕೂ ಕಳಿಸಿದ್ದಾರೆ. ಯಾವುದಾರ ಒಂದನ್ನು ಹಾಕೋಬೋದು. ಇಲ್ಲಿ ನೋಡಿ, ಈಗ ನಾನು ಪೇಸ್ಟನ್ನು ಮಾಡ್ಕೋತೀನಿ. ನನ್ನ ಮೊಬೈಲ್ ನಂಬರ್ಗೆ ಬಂದಿರುವ OTPಯನ್ನು ಈಗ ಹಾಕ್ಕೊಂಡಿದ್ದೀನಿ. ಈಗ
ನಂತರ ಇಲ್ಲಿ ನೀವು OTP ಹಾಕಿದ ನಂತರ ಇಲ್ಲಿ ಒಂದು ಕ್ಯಾಪ್ಚೋ ಬರುತ್ತೆ ನೋಡಿ. ಈ ಕ್ಯಾಪ್ಚೋನ ನೀವು ಎಂಟರನ್ನು ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಅಂತ, ಈಗ ನಾನು ಸಬ್ಮಿಟನ್ನು ಕೊಡ್ತೀನಿ. ಕ್ಯಾಪ್ಚೋನ ಎಂಟರ್ ಮಾಡಿ. ಈಗ ನೋಡಿ ಇಲ್ಲಿ ಕ್ಯಾಪ್ಚೋನ ಎಂಟರ್ ಮಾಡ್ತಾ ಇದ್ದೀನಿ. ಈಗ ನಾನು ಸಬ್ಮಿಟ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಕೋತಾ ಇದ್ದೀನಿ. ಈಗ ಸಬ್ಮಿಟ್ ಅಂತ ಕೊಟ್ಟ ನಂತರ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಫಾರ್ ಲಾಗಿನ್ ಯೂಸ್ ಫಾರ್ ರಿಜಿಸ್ಟ್ರೇಷನ್ ನಂಬರ್, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಪ್ರೊವೈಡೆಡ್ ಟು ಯು. ಫಾರ್ ಪಾಸ್ವರ್ಡ್ ಪ್ಲೀಸ್ ಚೆಕ್ ಬೋತ್ ಇನ್ಬಾಕ್ಸ್ ಆ್ಯಂಡ್ ಸ್ನ್ಯಾಮ್ ಫೋಲ್ಡರ್ ಆಫ್ ಯುವರ್ ಇಮೇಲ್. ಅಂದರೆ ಪಾಸ್ವರ್ಡ್ ಕೂಡ ಇಮೇಲ್ನ ಕಳಿಸಿದ್ದೀವಿ ನಮ್ಮ ಮೇಲ್ ಅಡ್ರೆಸ್ಗೆ ಅಂತ ಹೇಳಿದ್ದಾರೆ. ಇದಿಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಪ್ರೋಸೆಸ್ಸು. ತುಂಬ ಅಂದರೆ ತುಂಬ ನಿಧಾನದಲ್ಲಿ ನೀವೇ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.